ಹೇಳೋದು ಮೈಕ್ರೋ ಮುಗಿದ್ರೆ ಮುಗಿಬಿಡೋಣ. ಗ್ಯಾರಂಟಿ ಕೊಡಬಾರ್ದು, ದಿವಾಳಿ ಆಗುತ್ತೆ ಅಂತ ಒಂದ್ ಕಡೆ ಕರ್ನಾಟಕದ ರಾಜ್ಯಗಳಲ್ಲಿ ದಿವಾಳಿ ಆಗುತ್ತೆ ಅನ್ನೋದು ಕೇಂದ್ರ ವಿತ್ತ ಸಚಿವರು ಹೇಳ್ತಾರೆ. ಆದ್ರೆ ನೀವು ಕೂಡ ಗ್ಯಾರಂಟಿಗಳನ್ನ ಅಳವಡಿಸ್ಕೊಳ್ತೀರಿ, ಬೇರೆ ರಾಜ್ಯದಲ್ಲಿ ಚುನಾವಣೆಗೆ ಅದನ್ನೇ ಮಾನದಂಡವಾಗಿ ಇಟ್ಕೊಳ್ತೀರಿ. ದೇಶದಲ್ಲಿ ಅತಿ ಆದರೆ ಅಮೃತನ ವಿಷ ಆಗ್ತೈತೆ. ಈಗ ಮೋದಿಯವರು ರೈತರಿಗೆ ಪ್ರತಿ ವರ್ಷ 6,000 ಅವ್ರ ಅಕೌಂಟ್ಗೆ ಹಾಕ್ತೀನಿ ಅಂದರು. ಏನು ತಪ್ಪಲ್ಲ, ಯಾಕೆಂದರೆ ವ್ಯವಸಾಯ ಮಾಡೋ ರೈತನಿಗೆ ಬಿತ್ತನೆ ಬೀಜ ತೊಗೊಳಕ್ಕೆ, ಗೊಬ್ಬರ ತೊಗೊಳಕ್ಕೆ, ಪರಿಕರ ತೊಗೊಳಕ್ಕೆ ಕೊಡಬೇಕು. ಅದನ್ನು ತಪ್ಪೇನಿಲ್ಲ. ಬಾಣಂತಿಯರಿಗೆ ಕೇಂದ್ರ ಸರ್ಕಾರ ಭಾಳಷ್ಟು ಯೋಜನೆಗಳು ಕೊಟ್ಟಿದೆ, ಕೊಡ್ತಾ ಇದ್ದಾರೆ. ಆ ಥರ ಸಹಾಯ ಆಗುವಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಇತಿಮಿತಿಯನ್ನು, ನಮ್ಮ ಬಡ್ಜೆಟ್ ಏನಿದೆ, ನಾವು ಡೆವಲಪ್ಮೆಂಟ್ಗೆ, ಯಾಕಂದರೆ GDP ನಿಮ್ಮದು ಗ್ರೋತ್ ಆಗಬೇಕಾದ್ರೆ ಡೆವಲಪ್ಮೆಂಟ್ ಆದ್ರೆ GDP ಗ್ರೋತ್ ಆಗೋದು. ನಿಮ್ಮ GDP ಡೆವಲಪ್ಮೆಂಟ್ ಇಲ್ಲ ಅಂದರೆ GDP ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನಾನು ಸರ್ಕಾರದಲ್ಲಿ ಭಾಗಿಯಾಗಿದ್ದೀನಿ, ನಮ್ಗೆ ಸಿಗ್ತಾ ಇದ್ದಿದೆ 89,000 ಕೋಟಿ ಅಷ್ಟೇ ಅಂದರೆ ಡೆವಲಪ್ಮೆಂಟ್ಗೆ. ಈಗ ಅದರ 65,000 ಹೊರಟೋಯ್ತಲ್ಲ, ಇನ್ನು 30,000. ಏನು 30,000ದಾಗ 30 ಜಿಲ್ಲೆಗೆ ಎಷ್ಟು ಬರುತ್ತೆ? ಒಂದು ತಾಲೂಕಿಗೆ 5-10 ಕೋಟಿನೂ ಬರೋಲ್ಲ. 10 ಕೋಟಿಗೆ ಒಂದು ರೋಡ್ ಹಾಕೋಕ್ಕಲ್ಲ, ಒಂದು 10,000 ರಸ್ತೆಗಳಿರ್ತವೆ ಒಂದು ತಾಲೂಕಲ್ಲಿ, ಒಂದು ರೋಡ್ಗೆ ಟಾರ್ ಹಾಕೋಕ್ಕಾಗಲ್ಲ. ಅದರಿಂದ ನೀವು ಅವೈಜ್ಞಾನಿಕ, ನೀವು ಪ್ಲ್ಯಾನ್ ಮಾಡಬೇಕಾಯ್ತು. ನಿಮ್ಮದೊಂದು ನ್ಯಾಷನಲ್ ಪಾರ್ಟಿ ಆಗಿದ್ದರೆ ನೀವು ಪ್ಲ್ಯಾನ್ ಮಾಡಬೇಕಾಯ್ತು. ನಮ್ಮದೆಷ್ಟು ಬಡ್ಜೆಟ್, ಎಷ್ಟು ರೆವಿನ್ಯೂ ಕಲೆಕ್ಷನ್, ಎಷ್ಟು ಎಕ್ಸ್ಪೆಂಡಿಚರ್, ಎಷ್ಟು, ಅದರ ಮೇಲೆ ನೀವು ಯೋಚನೆ ಮಾಡಿದರೆ. ಖರ್ಗೆ ಹೇಳಿದ್ರಲ್ಲ, ಪಾಪ ರಾವ್ಡ್ತೀರ ಅಂತ ನಾನು ಹೇಳಿಲ್ಲ, ಖರ್ಗೆ ಹೇಳಿದ್ದಾರೆ. ನೆನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ BR ಪಾಟೀಲು. ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಅವರೇ ಹೇಳ್ತಾವ್ರೆ. 10 ಜನ 20 ಜನ MLAಗಳು ಹೇಳಿದ್ದಾರೆ ಇದುವರೆಗೂ. ರಾಯರೆಡ್ಡಿ ಅಡ್ವೈಸರ್, ಫೈನಾನ್ಸಿಯರ್ ಅಡ್ವೈಸರ್, ಅವ್ರು ಹೇಳಿದ್ದಾರೆ ಪಾಪರಾಗೋತೀರ ನಾವು ಹಿಂಗೆ ಕೊಟ್ಕೊಂಡು ಹೋದ್ರೆ ಅಂತ. ಮಾನ್ಯ DK ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಅಂತಿರಲ್ಲ, ಅವ್ರು ಹೇಳಿದ್ದಾರೆ ಏನು ಓಶಿಯಾಗಿ ಕೊಟ್ಕೊಂಡೇ ಇರಬೇಕಂತ. ಅವ್ರು ಹೇಳಿರೋ ಪದ ನಾನಲ್ಲ, ನನ್ನ ಮೇಲೆ ಆಮೇಲೆ ಏನು ಇದೆ. ಅವ್ರು ಹೇಳಿರೋದು ಏನು ಎಷ್ಟು ದಿನ ಅಂತ ಓಸಿ ಕೊಟ್ಕೊಂಡಿರೋದು ಅಂತ ಹೇಳಿದ್ದಾರೆ ಅವರು, DK ಶಿವಕುಮಾರ್ ಅವರು. ಒಂದ್ ಕಡೆ ಪಾಪರಾಗುತ್ತೆ, ಇನ್ನೊಂದ್ ಕಡೆ ಗ್ಯಾರಂಟಿಗಳಿಂದ ಮಾತಾಡೋದು ನಿಮಗೂ ಕೂಡ ಭಯ. ನಾ ಜಾಸ್ತಿ ಕೊಡು ಅಂತ ಹೇಳ್ತಾ ಇದ್ದೀನಲ್ಲ. ಅವ್ರದ್ದು ಒಳ್ಳೆ ಪ್ರೋಗ್ರಾಮ್ ಅಂತ ಅವರ ನ್ಯಾಷನಲ್ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ 2,000 ಯಾಕೆ ಕೊಡ್ತೀರಾ, 5,000 ಕೊಟ್ಬಿಡಿ. ಇಲ್ಲ 5,000 ಕೊಟ್ಟರೆ ಜನ ಅವ್ರನ್ನೇ ನಂಬತ್ತಾನೆಪ್ಪ. 5,000 ಕೊಟ್ಬಿಡಿ. ಅಲ್ಲಲ್ಲ ಬಸ್ ಅಲ್ಲ ಸಾಹೇಬ್, ಗ್ಯಾರಂಟಿನ ಕೊಡಬೇಡ ಅಂತ ಹೇಳಲ್ಲ. ಈ ಗ್ಯಾರಂಟಿ ಇದೆಯಲ್ಲ, 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ನಾನು 5,000 ರೂಪಾಯಿ ಮಾಡಿ ಅಂತ ಹೇಳ್ತೀನಿ. ನೀವು ಹೇಳಿದಲ್ಲ ಕಾಕಾ ಪಾಟೀಲ್ ಫ್ರೀ, ಮಹದೇವಪ್ಪ ಫ್ರೀ, ಎಲ್ಲರಿಗೂ ಕೊಟ್ಬಿಡಿ, ಅದನ್ನು ಕೊಟ್ಬಿಡಿ. ತೊಳೆದು ಅದೇನೋ ಗುಡಿಸಿ ಗುಂಡಾಂತರ ಅಂತಾರಲ್ಲ, ಗುಂಡಾಂತರ ಮಾಡು ಹೊರಟೋಗಿ. ಹೆಂಗೂ ಈಗ ಸಿದ್ದರಾಮಯ್ಯನವರು ನವಂಬರ್ 15, 14, 15 ಅಥವಾ 16 ಆ ಟೈಮಲ್ಲಿ ಖಾಲಿ ಆಗಬೇಕಲ್ಲ ಅವರು. ಇನ್ನಿರೋದು ಎಷ್ಟು ದಿನ? 9 ತಿಂಗಳ 8 ತಿಂಗಳ ಇದೆ, 9-10 ತಿಂಗಳು. ಅಷ್ಟರಲ್ಲಿ ಏನು ಗುಡಿಸಿ ಗುಂಡಾಂತರ ಮಾಡಬೇಕೋ ಮಾಡಿಬಿಟ್ಟು ಹೊರಟೋಗಿ. DKಗೆ ತಗೊಂತಾರೋ ಅಥವಾ ಪರಮೇಶ್ವರ್ ಬರ್ತಾರೋ, ಜಾರಕಿಹೊಳಿ ಬರ್ತಾರೋ, ಯಾವ ಹುಳಿ ಬಂದ್ರೂ ಅಲ್ಲೇನೂ ಇರಲ್ಲ. ಪಾತ್ರೆ ಖಾಲಿಯಾಗಿ ಇನ್ನೊಂದಷ್ಟು ಜನಗಳ ಮೇಲೆ ತೆರಿಗೆ ಮೇಲೆ ತೆರಿಗೆ, ಪೆಟ್ರೋಲ್, ಹಾಲು, ಆಲ್ಕೋಹಾಲ್, ಮನೆ, ನೀರು ಏನು ಬಿಡಲ್ಲ ಇವರು. ಗಾಳಿಗೆ ಒಂದು ಬಿಟ್ಟಿದ್ದಾರೆ, ಅದಕ್ಕೂ ಹಾಕ್ಬಿಡ್ತಾರೆ ಅಷ್ಟೆ. ಆ ರೀತಿ ಸರ್ಕಾರ, ಈ ಥರ ಸರ್ಕಾರ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ಥರ ದರಿದ್ರ ಸರ್ಕಾರ ಯಾವತ್ತೂ ರಾಜ್ಯದ ಜನ ನೋಡೇ ಇರಲಿಲ್ಲ. ನಮ್ಮ ರಾಜ್ಯದ ಬೊಕ್ಕಸ, ಕೇಂದ್ರದ ಬೊಕ್ಕಸ ಖಾಲಿಯಾಗಿರ್ಬೋದು, ಆದರೆ ನಮ್ಮ ರಾಜ್ಯದ ಬೊಕ್ಕಸ ಯಾವತ್ತೂ ಖಾಲಿನೇ ಆಗಿಲ್ಲ. ಕೋವಿಡ್ ಒಂದು ಸಂದರ್ಭ ಬಿಟ್ಟರೆ ಅವಾಗ ಏನು ಸಮಸ್ಯೆ ಆಗಿರಲಿಲ್ಲ. ಆದರೆ ಅವಾಗ ಟ್ಯಾಕ್ಸ್ ಕಟ್ಟುವಂಥದ್ದಕ್ಕೆಲ್ಲ ಮನ್ನಾ ಮಾಡಿಬಿಟ್ಟಿದ್ರಿ ಅವಾಗ. ಆ ಸಂದರ್ಭ ಬಿಟ್ಟರೆ 2 ವರ್ಷ ಉಳಿದಂಥ ನಮ್ಮ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲೇ ಇಷ್ಟು ಪಾಪರಾಗಿರುವಂಥ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲ. ಎಲ್ಲ ದಾಖಲೆಗಳು ನಾನು ಹೇಳ್ತಾ ಇರೋದು, ದಾಖಲೆಗಳ ಪ್ರಕಾರ ಹೇಳ್ತಾ ಇದ್ದೀನಿ.
ಈ ಸರಿ ನನಗನ್ಸುತ್ತೆ 1,05,000 ಕೋಟಿಗೂ ಹೆಚ್ಚು ಸಾಲ ಮಾಡಬೇಕಾಗ್ತದೆ. ಸಿದ್ದರಾಮಯ್ಯನವರು ಅದರೆಲ್ಲ ಕರ್ನಾಟಕದ ಜನ ತಲೆ ಮೇಲೆ ಏರ್ತಾ ಇದ್ದಾರೆ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ.